ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಈ ಸೀಸನ್ IPL ಆಕ್ಷನ್ ಅಲ್ಲಿ ಅತಿ ಹೆಚ್ಚು ಬೆಲೆಗೆ ಹೋಗಿದ್ದು ಇಟ್ಸ್ ಕ್ಯಾಮ್ರಾನ್ ಗ್ರೀನು. 25 ಕೋಟಿ 20 ಲಕ್ಷಕ್ಕೆ ಹೋಗಿದ್ದು ಕ್ಯಾಮ್ರಾನ್ ಗ್ರೀನು. ಸೊ ಈ ಓವರ್ ಆಲ್ ಅಮೌಂಟ್ ಏನಿದೆ, ಟೋಟಲ್ ಅಮೌಂಟು, ಇದು ಹೈಯೆಸ್ಟ್ ಬಿಡೆಡ್ ಅಮೌಂಟ್ ಆಗಿದೆ ಈ ಸೀಸನು. ಆ್ಯಂಡ್ ಇನ್ ಹ್ಯಾಂಡ್ ಎಷ್ಟು ಹೋಗುತ್ತೆ ಕ್ಯಾಮ್ರಾನ್ ಗ್ರೀನ್ಗೆ ಫೈನಲ್ ಆಗಿ ಎಲ್ಲ ಆದ ನಂತರ, ಡಿಡಕ್ಷನ್ಸು ಪ್ರೊಡಕ್ಷನ್ಸ್ ಎಲ್ಲ ಆದ ನಂತರ ಎಷ್ಟು ಅಮೌಂಟ್ ಅವ್ರ ಕೈಗೆ ಹೋಗುತ್ತೆ ಇಂಡಿಯಾಯಿಂದ ಹೋಗಬೇಕಾದ್ರೆ. ಆ್ಯಂಡ್ ಡಬಲ್ ಟ್ಯಾಕ್ಸೇಷನ್ ಇರುತ್ತಾ ಅದು ಇದು ಅಂತ ಎಲ್ಲ ಡೌಟ್ಸ್ಗಳಿರುತ್ತೆ. ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂತಂದರೆ, ಮೇಲ್ಮೇಲೆ ಹೇಳಬೇಕು ಅಂತಂದರೆ, ಸೊ ಈ ಥರ ಟ್ಯಾಕ್ಸ್ ಡಿಡಕ್ಷನ್ಸ್ ಇವ್ರಿಗೆ ಆಗುತ್ತಂತೆ. ಆ್ಯಂಡ್ ಇನ್ ಹ್ಯಾಂಡ್ ಇವ್ರಿಗೆ ಫೈನಲ್ ಆಗಿ ಇಷ್ಟು ಸಿಗುತ್ತೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. 25.20 ಕೋಟಿಗೆ ಹೋಗಿರುವಂಥ ಕ್ಯಾಮ್ರಾನ್ ಗ್ರೀನ್ಗೆ ಎಷ್ಟು ಸಿಗುತ್ತೆ ಅಂದರೆ, ಓವರ್ ಆಲ್ ಆಗಿ ಫೈನಲ್ ಆಗಿ 13.32 ಕೋಟಿ ಸಿಗುತ್ತಂತೆ. 25.20 ಕೋಟಿ ಎಲ್ಲಿಗಿರೋ, 13.32 ಕೋಟಿ ಎಲ್ಲಿಗಿರೋ ಅಂತ ಕೇಳಿದ್ರೆ ಹೌದು, ಹಿಂಗೇನೆ ಆಗೋದು. ಏನಕ್ಕೆ ಅಂತಂದರೆ IPLನ ಹೊಸ ರೂಲಲ್ಲೇ ಮೆಜಾರಿಟಿ ಆಫ್ ದ ಡಿಡಕ್ಷನ್ಸ್ ಇವ್ರಿಗೆ ಆಗ್ಬಿಡುತ್ತೆ. ಯಾಕೆ ಅಂತಂದರೆ 18 ಕೋಟಿ ರೂಲ್ನ ತೊಗೊಂಬಂದ್ಬಿಟ್ಟಿದ್ದಾರೆ IPL ಅವರು. ಯಾಕೆಂದರೆ ಯಾವುದೇ ಪ್ಲೇಯರು 18 ಕೋಟಿಗಿನ್ನ ಜಾಸ್ತಿ ಹೋದ್ರು ಅಂತಂದರೆ ಅದು ಮಿಕ್ಕಿರೋಂಥ ಅಮೌಂಟ್ನ ನಾವು IPL ವೆಲ್ಫೇರ್ಗೆ ಯೂಸ್ ಮಾಡ್ತೀವಿ. 18 ಕೋಟಿ ಮಾತ್ರ ಒಬ್ಬ ಓವರ್ಸೀಸ್ ಪ್ಲೇಯರ್ಗೆ ಮಿನಿ ಆಕ್ಷನ್ಗಳಲ್ಲಿ ನಾವು ಕೊಡೋದು ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಇಲ್ಲಿ ಮುಂಡಾ ಮೋಚ್ತೀವಿ ಇವರಿಗೆ. ಇಲ್ಲೇ ಮೆಜಾರಿಟಿ ಆಫ್ ದ ಅಮೌಂಟ್ ಏನಿದೆ ಅದೇ ಒಂಥರ ಟ್ಯಾಕ್ಸ್ ಡಿಡಕ್ಷನ್ ಆಗಬೇಕಾಗಿದೆ ಅಂತ ಅಮೌಂಟ್ ಅದು ಇದು ಎಲ್ಲ ಸೇರ್ಕೊಂಡು ಇವ್ರಿಗೆ ಇಲ್ಲೇ ಉಣ್ಕೊಂಡು ಹೊರಟೋಗ್ಬಿಡ್ತು. ಯಾಕೆಂತಂದರೆ ಮೋರ್ ದೆನ್ ಇವ್ರಿಗೆ 7 crore ಹೋಗಿರೋ 7.20 CR ಇಲ್ಲೇ ಹೊರಟೋಗ್ಬಿಡ್ತಲ್ಲ. 18 ಕೋಟಿ ಅಂತ ಬಂದಾಗ 7.20 CR ಅದಕ್ಕಿಂತ ಜಾಸ್ತಿ ಇರುವಂಥದ್ದು ಅಲ್ಲಿ ಡಿಡಕ್ಟ್ ಪಟ್ಟಣಂಗೆ ಆಗೋಗ್ಬಿಡುತ್ತೆ. ಅದನ್ನು IPL ವೆಲ್ಫೇರ್ಗೆ ಯೂಸ್ ಮಾಡ್ಕೊಳ್ಳಲಾಗಿದೆ. ಸೊ ಇವ್ರಿಗೆ ಟ್ಯಾಕ್ಸೇಷನ್ ಏನೇ ಬಂದರೂ ಕೂಡ ಇಂಡಿಯನ್ ಟ್ಯಾಕ್ಸೇಷನು ಅದು 18 ಕೋಟಿಗೆ ಬರುತ್ತೆ, 25.20 ಕೋಟಿಗೆ ಬರಲ್ಲ. ಯಾಕಂದರೆ 25.20 ಕೋಟಿ ಇವರ ಅರ್ನಿಂಗೇ ಅಲ್ಲ, 18 ಕೋಟಿ ಮಾತ್ರ ಇವರ ಅರ್ನಿಂಗು. ಇನ್ನು ಮಿಕ್ಕಂತ 7.20 ಕೋಟಿ ಅದು IPL ಅವ್ರು ಎತ್ತಾಕೊಂಡ್ಬಿಡ್ತಾರೆ. ಇವ್ರಿಗೆ ಅರ್ನಿಂಗ್ ಅಂತ ಕೊಡೋದು, ಇವರ ಇನ್ಕಮ್ ಏನಿದ್ರು ಕೂಡ 18 ಕೋಟಿ ಅಷ್ಟೇ. 18 ಕೋಟಿಗೆ ಏನಿದ್ರು ಕೂಡ ಇವರು ಟ್ಯಾಕ್ಸು ಹಾಕ್ತಾರೆ. ಸೊ ಆ ಟ್ಯಾಕ್ಸೇಷನ್ ಅಂತ ಬಂದಾಗ ಸೊ ನೋಡ್ತಾ ಇರ್ಬೋದು, ಡಿಸ್ಕ್ಲೈಮ್ ಮಾಡಿದ್ದೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. IPL ಟ್ಯಾಕ್ಸೇಷನು 18 ಕೋಟಿ ಇವ್ರಿಗೆ ಟ್ಯಾಕ್ಸ್ ಅಂದರೆ ಟ್ಯಾಕ್ಸಬಲ್ ಅಮೌಂಟ್ ಇರೋದು. ಅದರಲ್ಲಿ 3.6 ಕೋಟಿ ಇವರಿಗೆ ಕಟ್ ಮಾಡ್ತಾರೆ. 20% ಅಂದರೆ TDS ಕಟ್ ಆಗೋಗ್ಬಿಡ್ತಿದ್ದು. 20% ಆಫ್ ದ ಅಮೌಂಟ್, ಅರ್ನಿಂಗ್ ಅಮೌಂಟ್ ಏನಿದೆ ಅದರಿಂದ ಪಟ್ಟಣಂಗೆ TDS ಪಟ್ಟಂತ ಕಟ್ ಆಗಿಬಿಡುತ್ತೆ. ಸೊ ಅಕಾರ್ಡಿಂಗ್ ಟು ದ ರೂಲ್ 194E ಆ್ಯಸ್ ಪರ್ ದ ಸೆಕ್ಷನ್ 194E ಪ್ರಕಾರ ಇದು ಕಟ್ ಆಗುತ್ತಂತೆ. ಆ್ಯಂಡ್ ಸರ್ಚಾರ್ಜಸ್ ಅಂತ 25% ಆಫ್ ದ ಟ್ಯಾಕ್ಸ್ ಅಮೌಂಟ್ನ, ಅಂದರೆ 3.6 ಕೋಟಿ ಟ್ಯಾಕ್ಸ್ ಅಮೌಂಟ್ ಇರೋದು, ಅಂದರೆ ಕಟ್ಟಾಗಿರೋಂಥ TDS ಬಂದ್ಬಿಟ್ಟು ಅದಕ್ಕೆ ಸರ್ಚಾರ್ಜಸ್ನ ಕಟ್ ಮಾಡ್ತಾರೆ. 90 lakh ಕಟ್ ಮಾಡ್ತಾರೆ. ನೋಡಿ, ಒಂಥರ ಟ್ಯಾಕ್ಸ್ ಬೀಳುತ್ತೆ. ಸೊ ಅದಕ್ಕೆ ಸೆಸ್ ಹಾಕ್ತಾರೆ. ಸೆಸ್ ಹೆಂಗೆ ಅಂತಂದರೆ ಟ್ಯಾಕ್ಸ್ ಅಮೌಂಟು ಪ್ಲಸ್ ಸರ್ಚಾರ್ಜಸ್, ಅದಕ್ಕೆ 4%. ಟ್ಯಾಕ್ಸ್ ಅಮೌಂಟ್ ಪ್ಲಸ್ ಸರ್ಚಾರ್ಜಸ್ ಏನಿರುತ್ತೆ ಅದಕ್ಕೆ 4% ಬಂದ್ಬಿಟ್ಟು 14 ಲಕ್ಷನ ಇವರು ಕಟ್ ಮಾಡ್ಕೊಂತಾರೆ. ಸೊ ಈ ಡಿಡಕ್ಷನ್ಸ್ ಎಲ್ಲ ಆದ ನಂತರ 13.32 ಕೋಟಿ ಇವರಿಗೆ ಇನ್ ಹ್ಯಾಂಡ್ ಸಿಗುತ್ತೆ, ಟೇಕ್ ಅವೇ ಫ್ರಮ್ ಇಂಡಿಯಾ. ಆಸ್ಟ್ರೇಲಿಯಾಗೆ ಹೋಯ್ತು ಅಂದರೆ ಇದು ಟ್ಯಾಕ್ಸಬಲ್ ಆಗೋದಿಲ್ಲ, ಡಬಲ್ ಟ್ಯಾಕ್ಸೇಷನ್ ಎಲ್ಲ ಏನಿರೋದಿಲ್ಲ. ಇಲ್ಲೂ ಟ್ಯಾಕ್ಸ್ ಕಟ್ ಆಗ್ಬಿಟ್ಟು ಅಲ್ಲೂ ಟ್ಯಾಕ್ಸ್ ಏನಾರು ಕಟ್ ಆಗೋಗ್ಬಿಡ್ತು ಅಂದರೆ 13 ಕೋಟಿಗೆ ಅಲ್ಲಿ ಟ್ಯಾಕ್ಸ್ ಕಟ್ ಆಗೋಗ್ಬಿಡ್ತು ಅಂತಂದರೆ ಇವ್ರ ಕೈಗೆ ಚಿಪ್ಪೆ ಸಿಗೋದು. ಡಬಲ್ ಟ್ಯಾಕ್ಸೇಷನ್ ಆಗೋಗ್ಬಿಡ್ತು ಅಂದರೆ ಇವ್ರಿಗೆ ಒಂದು 7 ಕೋಟಿಯಿಂದ ಒಂದು 9 ಕೋಟಿ ರೇಂಜಿಗೆ ಸಿಗ್ಬೋದು. 8 ಕೋಟಿ ನಾನು 9 ಕೋಟಿ ರೇಂಜಿಗೆ ಸಿಗ್ಬೋದು ಅಷ್ಟೇ. ಸೊ ಡಬಲ್ ಟ್ಯಾಕ್ಸೇಷನಲ್ಲಿ ಆಗೋದಿಲ್ಲ, ಯಾಕಂದರೆ ಇಲ್ಲೇ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಹೋಗಿರ್ತಾರೆ. ಸೊ ರೂಲ್ ಆ ಥರ ಇರುತ್ತೆ, ಡಬಲ್ ಟ್ಯಾಕ್ಸೇಷನ್ ಇರೋದಿಲ್ಲ. 13.30 ಕೋಟಿಗರು 32 ಕೋಟಿಗರು ಇವ್ರಿಗೆ 25.20 ಕೋಟಿಲಿ 13.32 ಕೋಟಿ ಸಿಗುತ್ತೆ ಅಂತಂದರೆ 11.88 ಕೋಟಿ ಇವ್ರಿಗೆ ಇಲ್ಲಿ IPL ಅವ್ರು ಕಿತ್ಕೊಳ್ಳೋದ್ರ ಜೊತೆಗೆ ಟ್ಯಾಕ್ಸೇಷನಿಂದ 11.88 ಕೋಟಿ ಹೋಗಿದೆ. ಸೊ ಇವರಿಗೆ ಸಿಗೋದು, ನಾವು ಅಂದ್ಕೊಂಡಿರೋದು ಇವ್ರಿಗೆ 25 ಕೋಟಿ ಸಿಕ್ಬಿಡುತ್ತೆ. 25.20 ಕೋಟಿ ಹೋಗ್ಬಿಟ್ಟವ್ರು ಇವರು, ಸಿಕ್ಬಿಡುತ್ತೆ ಇವರಿಗೆ. ಅದು ಇದು ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿರ್ಬೋದು ಇವರು. ಏನೇನೋ ಮಿಚೆಲ್ ಸ್ಟಾರ್ಕ್ ಅವರ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿರ್ಬೋದು. ಬಟ್ ಮಿಚೆಲ್ ಸ್ಟಾರ್ಕಿಗೆ ಜಾಸ್ತಿ ಅಮೌಂಟ್ ಸಿಕ್ಕಿರುತ್ತೆ, ಖಂಡಿತ ಅವ್ರಿಗೆ ಜಾಸ್ತಿ ಸಿಕ್ಕಿರುತ್ತೆ. 7 ಚಿಲ್ಲರೆ ಕೋಟಿ ಇಲ್ಲೇ ಕಟ್ ಮಾಡ್ಕೊಂಡ್ಬಿಟ್ರು ಅಂತಂದರೆ ಏನು ಟ್ಯಾಕ್ಸಬಲ್ ಅಮೌಂಟ್ ಅದು ಇದೆಲ್ಲ ಬಂತು ಅಂತಂದಾಗ ಖಂಡಿತ ಇವರಿಗೆ ಕಡಿಮೆನೇ ಸಿಗೋದು. ಅದರಿಂದ 13.32 ಕೋಟಿ ಕ್ಯಾಮ್ರಾನ್ ಏನೋ ಹೋಗಿರೋದು. ಸೊ ಇದನ್ನ ಮಾತ್ರ ನಾವು ಗಣನೆಗೆ ತಗೊಬೇಕಾಗ್ತದೆ. ಆ 25.20 ಕೋಟಿ ತೊಗೊಂಡ್ಬಿಟ್ಟು ಏನಪ್ಪ ಇವ್ರು 25 ಕೋಟಿಗೆ ತೊಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಾ ಇಲ್ಲ ಇಲ್ಲಿ ಅನ್ನೋ ಥರ ಯೋಚನೆ ಮಾಡೋಗಿಲ್ಲ. ಬಟ್ ಏನು ಅಂತಂದರೆ ಪರ್ಸ್ ಕಟ್ ಆಗಿರೋದು 25.20 ಕೋಟಿನೇ, ಅದರಲ್ಲೇನು ಡಿಫ್ರೆನ್ಸ್ ಆಗೋದಿಲ್ಲ. IPL ಆಕ್ಷನಲ್ಲಿ ಟೀಮ್ದು ಪರ್ಸ್ ಕಟ್ ಆಗಿರೋದು 25.20 ಕೋಟಿನೇ. ಸೊ ಇಲ್ಲಿ ಟೀಮ್ಗೆ ಕೊಡ್ತಾ ಬೀಳುತ್ತೆ ಅಷ್ಟೇ, ಏನಾರು ಅವ್ರು ನೆಟ್ಗಾಡಿಲ್ಲ ಅಂದರೆ. ಬಟ್ ಪ್ಲೇಯರ್ ಇಲ್ಲ ಅಮ್ಮ, ನನಗೆ ಸಿಕ್ಕಿರೋದು 13 ಕೋಟಿ ಇಲ್ಲಿ ಅಂತ ಹೇಳ್ಬೋದು. ನೀವು 25 ಕೋಟಿಗೆ ತಗೊಳ್ರೆ ನನಗೆ ಸಿಕ್ಕಿರೋದೇ 13 ಕೋಟಿ ಇಲ್ಲಿ ಅಂತ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.